ತುಮಕೂರು ಜಿಲ್ಲೆಯ ಪಾವುಗಡ ತಾಲೂಕಿನ ನಾಗಲಮಡಿಕೆ ಡ್ಯಾಂಗೆ ನೀರನ್ನು ಹರಿಸುವಂತೆ ಒತ್ತಾಯಪಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತ್ತು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಅವರು, ಬೇಸಿಗೆ ಹಿನ್ನೆಲೆ ಜನಜಾನುವಾರುಗಳಿಗೆ ಕುಡಿಯಲು ನೀರು ಸಂಕಷ್ಟದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಕೂಡಲೇ ತುಂಗಭದ್ರಾ ನೀರು ಪೂರೈಸಬೇಕು. ಇನ್ನು ನಾಗಲಮಡಿಕೆ ಡ್ಯಾಂಗೆ ನೀರನ್ನು ಹರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಶಿವು, ನಡುಪಣ್ಣ, ಗುಡುಪಲ್ಲಪ್ಪ, ಚಿತ್ತಯ್ಯ, ನಾರಾಯಣಪ್ಪ, ಈರಣ್ಣ ಹಾಗೆ ಕೃಷ್ಣಗಿರಿ ಶಿವು, ಸದಾಶಿವಪ್ಪ, ರಾಜಣ್ಣ, ಹುದ್ದಣ್ಣಪರಪಾಳ್ಯದ ಹನುಮಂತರಾಯಪ್ಪ, ಲಾಲಾನಾಯಕ, ಲಕ್ಷ್ಮನಾಯಕ, ದುರ್ಗಪ್ಪ ಮತ್ತು ವೆಂಕಟಸ್ವಾಮಪ್ಪ ಸೇರಿದಂತೆ ಹಲ ರೈತರು ಇದ್ದರು. ಅವರು ರೈತ ಪರವಾಗಿ ಮಾತಾಡ್ತಾರೆ. ಅವರು ಇರಬೇಕು, ರೈತರು ನಾವು ಇರಬೇಕು. ಆ ಉತ್ತರವಾಗಿ ನೀರು ನಾಗಲಮಡಿಕೆ ಡ್ಯಾಂಗಳಿಗೆ ನಮ್ಮ ಪಾವಗಡ ತಾಲೂಕು ಒಂದು ಅರ್ಧ ಭಾಗ ಅಂತರ್ಜಲವನ್ನು ನೀಡಿದ್ದೇವೆ. ಇವತ್ತು ನಾಗಲಮಡಿಕೆ ಡ್ಯಾಮ್ನಿಂದ ಅಲ್ಪಕುಂಟೆ ಬಂದು ಅಲ್ಪಕುಂಟೆಯಲ್ಲಿ ಕೂಡ ತುಂಬಾ ಹೊತ್ತಿಗೆ ಎಷ್ಟೋ ಬೋರ್ಗಳು ಇವತ್ತು ಮನೆಯ ಹತ್ರ ಅಂತರ್ಜಲ ಅಭಿವೃದ್ಧಿ ಆಗಿತ್ತು. ಇವತ್ತು ಕುಂಠಿತ ಆಗಿರೋದ್ರಿಂದ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಈ ನೀರುಗಳನ್ನು ಎಲ್ಲ ಪಂಚಾಯತಿಗಳನ್ನು ಅನುದಾನ ಬಿಡುಗಡೆ ಮಾಡಿ ತಕ್ಷಣದಿಂದ ಈ ತಾಲೂಕಿಗೆ ನೀರು ಕೊಡಬೇಕು ಅಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಸಂಘ ಸಂಸ್ಥೆ ಎಲ್ಲ ಪತ್ರಿಕೆ ಮಾಧ್ಯಮ ಪರವಾಗಿ ಒಂದೆರಡು ಮಾತು ಸರ್ಕಾರದಲ್ಲಿ ಇನ್ನು ಪಾವಗಡದಲ್ಲಿ ಇವತ್ತು 1 ತಿಂಗಳ ಮೇಲಾಗಿ ಕುತ್ಕೊಂಡು ನೀರು ಕೊಡಬೇಕಂತ 2352 ಕೋಟಿಯನ್ನು ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯರೇ ಬಂದು ಶಂಕುಸ್ಥಾಪನೆ ಮಾಡಿದ್ರು. ಮಾಡಿ ಕೆಲವರು ಸಿದ್ದರಾಮಯ್ಯವರು ಬಂದು 8 ತಿಂಗಳು 10 ತಿಂಗಳು 11 ತಿಂಗಳು ಆಗಿ 1 ವರ್ಷ ಒಳಗೆ ಇತ್ತಿಲ್ಲ. ಅದಕ್ಕೆ ಈಗಾಗಲೇ 15 ದಿವಸದಿಂದ ತುಂಗಭದ್ರಾ ನೀರು ಸಂಪೂರ್ಣ ನಿಂತೋಗಿತ್ತು ನಮ್ಮ ತಾಲೂಕಿಗೆ. ಇವತ್ತು ಹಳ್ಳಿಗಳಲ್ಲಿ ಹೋದ್ರೆ ಆ ವಾಹನಗಳು ಹೊಡಿತಾರೆ. ಪಾಪ ಮನೆಯಲ್ಲಿ ಯಾರು ಕಿಶಿಗೆ ನೋಡಿಲ್ಲ, ತಲೆ ಎಲ್ಲ 5-6-10 ಹೊಲಿಗೆ ಬಿಟ್ಟಿದ್ದಾವೆ. ಅಲ್ಲಿ ನೀರು ಬರ್ತಾರೆ ಬಿಡೋರು. ಕನ್ನಡಿ ಪಂಚಾಯತಿಯಲ್ಲಿ ಘಟನೆ ನಡೆದೈತೆ. ಮೊನ್ನೆ ಈ ಕಡೆ ಯಾರೋ ಪತ್ರಿಕೆ ಮಾಧ್ಯಮದಿಂದ ನೋಡಿದ್ರೆ ಏನು ಇಲ್ಲ, ಅಲ್ಲೊಂದಾಗಿತ್ತು. ಬಹಳಷ್ಟು ಇವತ್ತು ಕೊತ್ತೂರಿನಲ್ಲಿ ಕೂಡ ಹೊರಗಾಡಿದ್ದಾರೆ, ನೀರು ಬರ್ತಾರೆ. ಈಗ ನಮ್ಮ ಪುಸ್ತಕದಿಂದ ಬಂದು ಹೇಳಿದ್ರು, ಈಗ ಆಗಬಾರ್ದು, ಅನಾಹುತ ನಿಲ್ತಾರೆ. ತುಂಗಭದ್ರಾ ನೀರನ್ನ ಅದೆಷ್ಟೋ ಇವತ್ತು 600 ಎಲ್ಲ ಹಳ್ಳಿ ಭೇಟಿ ಕೊಟ್ಟು PDO ಮತ್ತೆ ವಾಟರ್ ಮ್ಯಾನ್ ಅವ್ರ ಭೇಟಿ ಅವ್ರು ಮಾಡಿ ಅವರು ನೀರು ಸರಿಯಾಗಿ ಬಿಡುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಸಿಕ್ಕಾಪಟ್ಟೆ ಜನ ಗಲಾಟೆಗಳಾಗ್ತವೆ. ಮತ್ತೆ ಕೃಷ್ಣಗಿರಿ ಮತ್ತೆ ಕನಮೇಡಿ, ಬ್ಯಾಡ್ಲೂರು ಟೋಟಲ್ ಈಗ ಕೇಸ್ ಆಗಿರೋದು ಅವ್ರ ಮೇಲೆ, ವಾಟರ್ ಮೇಲೆ ದೊಡ್ಡ ಕೇಸ್ ಆಗಿದ್ದಾವೆ. ನೀವೆಲ್ಲ ನೀವು ಸಾಹೇಬರು ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ಮನೇಲಿ ಹೇಳಿದ್ದೀರಿ ಕಂಪಲ್ಸರಿ ನೀರು ಬಿಡಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡೋದು ಖಚಿತ. ಅದಕ್ಕೋಸ್ಕರ ಇಒ ಸಾಹೇಬರು ಎಚ್ಚರಿಸ್ಕೊಂಡು ಇದನ್ನ ಸಾರ್ವಜನಿಕ ಅನುಕೂಲ ಮಾಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.